ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ PSCನಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಒಟ್ಟು ನಿಮಗೆ 4 ಯೂನಿಟ್ ಬರುತ್ತೆ. ಅದರಲ್ಲಿ ಇವತ್ತು 2ನೇ ಯೂನಿಟ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಏನಿದೆಯಲ್ಲ ಅದನ್ನೇ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ 3 ಇನ್ಸ್ಟ್ರುಮೆಂಟೇಷನ್ ಮೆಥಡ್ಗಳನ್ನ ನೀವು ಓದಬೇಕಾಗತ್ತೆ. ಕಲರಿಮೀಟ್ರಿ, ಸ್ಪೆಕ್ಟ್ರೋಫೋಟೋಮೀಟರ್ಸ್, ನೆಕ್ಸ್ಟ್ ನೆಫ್ಲೋಮೀಟ್ರಿ, ಟರ್ಬಿಡೋಮೀಟ್ರಿ, ಇದನ್ನು ಓದಬೇಕಾಗತ್ತೆ. ಅದರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಯೂಸಿಂಗ್ ಇನ್ ಇನ್ಸ್ಟ್ರುಮೆಂಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಸ್ಯಾಂಪಲ್ ಕಾನ್ಸಂಟ್ರೇಷನ್ ಆಫ್ ದಿ ಅನಲೈಟ್. ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೆಫ್ಲೋಮೀಟ್ರಿದೆ ಇದೆ. ಆಲ್ರೆಡಿ ಈ ವಿಡಿಯೋಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ಒಂದೊಂದು ವಿಡಿಯೋಗಳಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ನಾನು ಮತ್ತೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನ ಅಷ್ಟೇ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಆನ್ಸರ್ ಬೇಕು ಅಂದರೆ ಇದೆಲ್ಲ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋಗಳಿಗೆ ಹೋಗಿ ವಿಡಿಯೋ ಎಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಏನು ಬರೀಬೇಕು ಅನ್ನೋದಕ್ಕಷ್ಟೇ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಆಮೇಲೆ ಇನ್ಸ್ಟ್ರುಮೆಂಟಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ದೀರಾ ಅಂತ ನೀವು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಆ ಕಾಂಪೊನೆಂಟ್ಸ್ ಇನ್ ಡೀಟೇಲ್ ಆಗಿ ನೀವು ಹೇಳ್ತಾ ಹೋದರೆ ಯಾವ್ಯಾವುದನ್ನೇ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಹೇಳ್ತಾ ಇದ್ದೀರಾ ಅದಕ್ಕೂ 1 ಮಾರ್ಕ್ ಕೊಡ್ತಾರೆ, ಒಂದೊಂದು ಮಾರ್ಕ್ ಕೊಡ್ತಾರೆ. ಡಯಾಗ್ರಾಮ್ ಬರೀಬೇಕು ಪ್ರತಿ ಸಲನೂ. ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಈ ರೀತಿಯಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ನನಗೆ ಇಲ್ಲಿ ಲ್ಯಾಂಪ್ ಇದೆ, ಇದನ್ನೇನು ಮಾಡ್ತಾ ಇದ್ದೀನಿ, ಲೈಟ್ನ ಮಾನೋಕ್ರೋಮೀಟರ್ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಲೆನ್ಸ್ ಯೂಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ, 90 ಡಿಗ್ರಿಗೆ ಅದು ಡಿವಿಯೇಟ್ ಆಗೋ ತನಕ, ಸ್ಕ್ಯಾಟ್ರಡ್ ಲೈಟ್ ಆಗೋ ತನಕ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಯಾಂಪಲ್ ಮೇಲೆ ಬೀಳೋ ಥರ ನೋಡ್ಕೊಳ್ತಾ ಇದ್ದೀನಿ, ವಿಚ್ ಗೋಯಿಂಗ್ ಟು ಸ್ಕ್ಯಾಟರ್ ಇನ್ ಆಲ್ ಡೈರೆಕ್ಷನ್. ಬಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಓನ್ಲಿ ಅಟ್ 90 ಡಿಗ್ರಿನಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ನೆಫ್ಲೋಮೀಟ್ರಿ ಅಂತ ಹೇಳ್ತೀನಿ. ಇದಕ್ಕೆ ಟ್ರಾನ್ಸ್ಮಿಟೆಡ್ ಡಿಟೆಕ್ಟರ್. ಸೊ ನೀವು ಟರ್ಬಿಡೋಮೀಟ್ರಿಲಿ ಆದರೆ ಏನು ಫೈಂಡ್ ಔಟ್ ಮಾಡ್ತೀರಾ, ಟ್ರಾನ್ಸ್ಮಿಟೆಡ್ ಲೈಟ್ ಡಿಟೆಕ್ಟರ್ ಯೂಸ್ ಮಾಡ್ತೀರಾ. ಆದರೆ ನೆಫ್ಲೋಮೀಟ್ರಿನಲ್ಲಾದರೆ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತಂದರೆ ಅದು ಸ್ಕ್ಯಾಟರ್ ಆಗಿರೋದು ಅಟ್ 90 ಡಿಗ್ರೀಸ್ನಲ್ಲಿ ಏನಾಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ದ ಲೈಟ್ ಪಾತ್ ಡಯಾಗ್ರಾಮ್ ಹೇಗೆ ಆಗ್ತಾ ಇದೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಈ ಡಯಾಗ್ರಾಮ್ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ಟರ್ಬಿಡೋಮೀಟ್ರಿ ತೊಗೊಂಡ್ರೆ ಅಲ್ಲಿ ಇಂಟೆನ್ಸಿಟಿ ಆಫ್ ದಿ ಇದೆ, ಇನ್ಸ್ಟ್ರುಮೆಂಟೇಷನ್ ಎಲ್ಲ ಸೇಮ್ ಇರುತ್ತೆ. ಸ್ಯಾಂಪಲ್ ಸೆಲ್ ಮಾತ್ರ ಅಲ್ಗೂ ಇಲ್ಗೂ ವೇರಿ ಆಗುತ್ತೆ. ಡಿಟೆಕ್ಟರ್ಸು ಎಲ್ಲ ನಾವು ಇದೇ ಥರ ಇರುತ್ತೆ. ಇಲ್ಲಿ ಹೆಂಗೆ ನಾವು ವಿಸಿಬಲ್ ಲೈಟ್ ಏನಿದೆಯಲ್ಲ ಆ ಲೈಟ್ನ ನಾನು ಏನು ಮಾಡ್ತಾ ಇದ್ದೀನಿ, ಫಿಲ್ಟರ್ ಒಳಗಡೆ ಹಾಕ್ತಿದ್ದೀನಿ. ಸ್ಯಾಂಪಲ್ಸಲ್ಲಿ ಈ ಥರ ಇದೆ, ಫೋಟೋ ಸೆಲ್ ಡಿಟೆಕ್ಟರು ಮತ್ತು ರೀಡೌಟ್ ಇದು ಮಾಡ್ತಾ ಇದ್ದೀನಿ. ಮೇನ್ ಡಿಫ್ರೆನ್ಸ್ ಏನು ಅದಕ್ಕೂ ಇದಕ್ಕೂ ಅಂತಂದರೆ ನಾನು ಹಿಂದಿನ ಡಯಾಗ್ರಾಮಲ್ಲಿ ಹೇಳ್ದಂಗೆ ಈ ಡಯಾಗ್ರಾಮ್ ಪ್ರಕಾರ ನೀವು ನೋಡ್ಕೋಬೇಕಾಗತ್ತೆ. ನೆಫ್ಲೋಮೀಟ್ರಿನಲ್ಲಾದರೆ ನಾನು ಇದನ್ನು ಫೈಂಡ್ ಔಟ್ ಮಾಡ್ತೀನಿ, ಇಲ್ಲಿ ಏನು ಬರುತ್ತಲ್ಲ ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ಆದರೆ ಟರ್ಬಿಡೋಮೀಟ್ರಿಗಾದರೆ ಇದು ಟ್ರಾನ್ಸ್ಮಿಟೆಡ್ ಲೈಟ್ ಡಿಟೆಕ್ಟರಲ್ಲಿ ಎಷ್ಟು ಟ್ರಾನ್ಸ್ಮಿಟ್ ಆಗಿದೆ ಅಂತ ಹೇಳ್ತೀನಿ. ಅದನ್ನು ನೀವು ಇನ್ ಡೀಟೇಲಾಗಿ ಹೇಳ್ಬೇಕಾಗುತ್ತೆ 5 ಮಾರ್ಕ್ಸ್ಗೆ. ಟರ್ಬಿಡೋಮೀಟ್ರಿ ಮತ್ತು ನೆಫ್ಲೋಮೀಟ್ರಿಗೆ ತೊಗೊಂಡ್ರೆ ಸ್ಕ್ಯಾಟರ್ಡ್ ಲೈಟ್ದು ಕಾನ್ಸಂಟ್ರೇಷನ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ, ಅಬ್ಸಾರ್ಬೆನ್ಸ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಒಂದು ಸ್ಕ್ಯಾಟರ್ಡ್ ಲೈಟ್ದು ಇಂಟೆನ್ಸಿಟಿ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದರಲ್ಲಿ ಟ್ರಾನ್ಸ್ಮಿಟೆಡ್ ಲೈಟ್ ಇಂಟೆನ್ಸಿಟಿ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಟರ್ಬಿಡೋಮೀಟ್ರಿನಲ್ಲಿ ನಾವೇನು ಮಾಡ್ತೀವಿ, ಸ್ಯಾಂಪಲ್ ಸೆಲ್ಲು ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ. ಸ್ಯಾಂಪಲ್ ಸೆಲ್ ಏನು ಹೇಳುತ್ತೆ, ಎಮಿಟೆಡ್ ರೇಡಿಯೇಷನ್ಸ್ ಏನಿದೆಯಲ್ಲ ಅದನ್ನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವೆರಾಸ್ ಇನ್ ದಿ ಕೇಸ್ ಆಫ್ ನೆಫ್ಲೋಮೀಟ್ರಿನಲ್ಲಿ ಏನು ಯೂಸ್ ಮಾಡ್ತೀವಿ ಅಂತಂದರೆ ನಾವು ಸ್ಕ್ಯಾಟರ್ಡ್ ಲೈಟ್ ಅಟ್ 90 ಡಿಗ್ರಿನಲ್ಲಿ ಏನಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಎರಡರಲ್ಲೂ ನಾವು ಸೊಲ್ಯೂಷನ್ ಅಥವಾ ಡಿಸ್ಪರ್ಸ್ಡ್ ಸೊಲ್ಯೂಷನ್ಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಅದೇ ಥರ ನೆಫ್ಲೋಮೀಟ್ರಿ ಯೂಸ್ ಮಾಡಿಕೊಂಡು ಫಾಸ್ಫೇಟ್ ಅಯಾನ್ನ ಹೇಗೆ ಮಾಡೋದು ಅಂತ ಎಗೇನ್ ಇದನ್ನೆಲ್ಲ ಏನು ಡೀಟೇಲ್ ಆಲ್ರೆಡಿ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟು ನೀವು ಪ್ರಿನ್ಸಿಪಲ್ ಬರೀಬೇಕಾಗತ್ತೆ. ಈ ಡಯಾಗ್ರಾಮ್ ಬರೀದಿದ್ರೂ ಪರವಾಗಿಲ್ಲ. ಇಟ್ ಗೋಯಿಂಗ್ ಟು ಫಾರ್ಮ್ ದ ಪ್ರಿನ್ಸಿಪಲ್ ಇಸ್ ದಿ ಅಸೆ ಫಾಸ್ಫೇಟ್ ಅಯಾನ್ ಬೈ ನೆಫ್ಲೋಮೀಟ್ರಿ ಇಸ್ ಅ ಫಂಕ್ಷನ್ ಆಫ್, ಇದೊಂದು ಕಾಂಪ್ಲೆಕ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ಕಾಂಪ್ಲೆಕ್ಸ್ ಬರೀದಿದ್ರೂ ಪರವಾಗಿಲ್ಲ, ನೀವು ಸ್ಟ್ರೈಕೆನ್ ಮಾಲಿಬ್ಡಿನಿಯಂ ಫಾಸ್ಫೇಟ್ ಕಾಂಪ್ಲೆಕ್ಸ್ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಏನೇನು ರಿಯೇಜೆಂಟ್ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಫಾಸ್ಫೇಟ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಮಾಲಿಬ್ರೇಟ್ ಸ್ಟೈನಿಂಗ್ ರಿಯೇಜೆಂಟ್ನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅದೇ ಥರ ಸ್ಟೈನಿನ್ ಸಲ್ಫೇಟ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಸ್ಯಾಚುರೇಟೆಡ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಎಗೇನ್ ಸೊಲ್ಯೂಷನ್ಸ್ ಹೇಳ್ತಿದ್ರು ಪರವಾಗಿಲ್ಲ, ಅದಕ್ಕೆ ಪ್ರಿಪ್ರೇಷನ್ ಹೇಗಾಗುತ್ತೆ ಅಂತ ಹೇಳ್ತಿದ್ರು ಪರವಾಗಿಲ್ಲ. ಬಟ್ ದೀಸ್ ಆರ್ ದಿ ರಿಯೇಜೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ನೋದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಟ್ರಾನ್ಸ್ಫರ್ accurately 1, 2, 4, 6, 8 and 1 ml of standard phosphate solution with the burette
ಇಂಟು ಎ 100 ml ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಪ್ರತಿಯೊಂದು ವಾಲ್ಯೂಮೆಟ್ರಿಕ್ ಫ್ಲಾಸ್ಕು ನಾನು ಏನು ಮಾಡ್ತಾ ಇದ್ದೀನಿ, ನಾನು ಕೊಟ್ಟಿರುವಂಥ ಫಾಸ್ಫೇಟ್ ಸೊಲ್ಯೂಷನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 18 ml of 1 molar sulfuric acid added to each flask, followed by 16 ml of saturated sodium sulfate solution which is diluted to 100 ml with the distilled water. ಎಲ್ಲದಕ್ಕೂ ನಾನು ಏನು ಮಾಡ್ತೀನಿ, 2 ml ಆಫ್ ದಿಸ್ ರಿಯೇಜೆಂಟ್ನ ಆ್ಯಡ್ ಮಾಡ್ತೀನಿ ಟು ದಿ ರಿಸಲ್ಟಿಂಗ್ ಸೊಲ್ಯೂಷನ್ ಆ್ಯಂಡ್ ಮೇಕ್ ಅಪ್ ಟು 100 mlಗೆ ಅದನ್ನು ನಾನು ಮೇಕಪ್ ಮಾಡ್ತೀನಿ. ಸೊ ಏನೇನಾಯಿತು, 1 ml ಒಂದೊಂದು ಫ್ಲಾಸ್ಕಲ್ಲಿ 1 ml ಇದೆ ಸ್ಟ್ಯಾಂಡರ್ಡ್ ಫಾಸ್ಫೇಟ್ ಸೊಲ್ಯೂಷನ್ನು. ಅದಕ್ಕೆ 18 ml ನೀವು ಇದನ್ನೇನು ಹಾಕಿದ್ರಿ, ಸಲ್ಫೇಟ್ ಹಾಕಿದ್ರಿ, ಮತ್ತು 16 ml ಸ್ಯಾಚುರೇಟೆಡ್ ಸೋಡಿಯಂ ಸಲ್ಫೇಟ್ ಹಾಕಿದ್ರಿ. ಅದನ್ನೆಲ್ಲನೂ 95 mlಗೆ ಡೈಲ್ಯೂಟ್ ಮಾಡಿದ್ವಿ. ಅದಾದಮೇಲೆ ಅದಕ್ಕೆ 2 ml ಮಾಲಿಬ್ಡಿನಮ್ ಸ್ಟ್ರೈಕಿ ರಿಯೇಜೆಂಟ್ನ ಆ್ಯಡ್ ಮಾಡ್ತೀವಿ. ಅದನ್ನು ನೆಕ್ಸ್ಟು ಅದನ್ನು 100 mlಗೆ ಮೇಕಪ್ ಮಾಡ್ತೀವಿ. ಈ ಎಲ್ಲ ಕಂಟೆಂಟ್ನು ಏನು ಮಾಡ್ತೀನಿ, ಚೆನ್ನಾಗಿ ಇನ್ವರ್ಟ್ ಮಾಡಿ ಶೇಕ್ ಮಾಡ್ತೀನಿ. ಮೆನಿ ಟೈಮ್ಸ್ ವಿಗ್ರಸ್ ಆಗಿ ಶೇಕ್ ಮಾಡಿ ಎಲ್ಲ ಯೂನಿಫಾರ್ಮ್ ಕಾನ್ಸಂಟ್ರೇಷನಾಗಿ ಬರಂಗೆ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಲೈಕ್ ದಟ್ ಓನ್ಲಿ ಫಾರ್ 2 minutes. ಯಾಕೆಂದರೆ ಅಲ್ಲಿ ಟರ್ಬಿಡಿಟಿ ಪ್ರಿಪ್ರೇಷನ್, ಟರ್ಬಿಡ್ ಸೊಲ್ಯೂಷನ್ಸ್ ಫಾರ್ಮ್ ಆಗೋಕ್ಕೆ ನಾನು ಟೈಮ್ ಕೊಡಬೇಕು, ಡೆವಲಪ್ ಆಗೋಕ್ಕೆ ಟೈಮ್ ಕೊಡಬೇಕು. ಹಾಗಾಗಿ ಅದನ್ನು ಅಷ್ಟು ಟೈಮ್ ಬಿಡ್ತೀನಿ. ಅದ್ರ ಜೊತೆಗೆ ಒಂದು ಬ್ಲ್ಯಾಂಕ್ ಪ್ರಿಪೇರ್ ಮಾಡ್ಕೊಳ್ತೀನಿ ವಿತೌಟ್ ಆ್ಯಡಿಂಗ್ ಆಲ್ ದೀಸ್ ರಿಯೇಜೆಂಟ್. ಬರೀ ಫಾಸ್ಫೇಟ್ ಸೊಲ್ಯೂಷನ್ ಮಾತ್ರ ತೊಗೊಂಡು ಅದೊಂದು ಬ್ಲ್ಯಾಂಕ್ ಇಟ್ಕೊಳ್ತೀನಿ. ಸೊ ಅದನ್ನು ಏನು ಮಾಡ್ತೀನಿ, 100 mlಗೆ ಎಲ್ಲನೂ ಮೇಕಪ್ ಮಾಡ್ತೀನಿ. Place a blank solution into the matched test tube of the nephelometer. Adjust the reading to 0. ನೆಫ್ಲೋಟೋಮೀಟರ್ ಆಗಿರ್ಬೋದು ಅಥವಾ ಟರ್ಬಿಡೋಮೀಟರ್ ಆಗಿರ್ಬೋದು, ಎರಡು ಒಂದೇ ಥರ ಯೂಸ್ ಮಾಡ್ತೀವಿ. ಸೊ ಅದನ್ನು 0ಗೆ ಅಡ್ಜಸ್ಟ್ ಮಾಡ್ತೀವಿ. ಚೆಕ್ ದಿ ರೀಡಿಂಗ್ ಟು ದಿ ಮೋಸ್ಟ್ ಟರ್ಬಿಡ್ ಸೊಲ್ಯೂಷನ್. ಅಡ್ಜಸ್ಟ್ ಎನಿ ಡಿವಿಯೇಷನ್ ಫ್ರಮ್ 100 ಬೈ ದಿ ಹೆಲ್ಪ್ ಆಫ್ ದಿ ಸೆನ್ಸಿಟಿವಿಟಿ ಕಂಟ್ರೋಲ್. Repeat the measurement with the remaining standard phosphate solution and plot nephelometer reading VS in mg per P2O5 per ml ಬಂದಿರೋ ಅಂಥದ್ದು P2 ಅನ್ನೊಂದು ಸೊಲ್ಯೂಷನ್ದು ನಾವು ಮಾಡಬೇಕಾಗುತ್ತೆ. ನೋಡಿ, ಈ ಥರ ನೀವು ಬೇರೆ ಬೇರೆ ಸೊಲ್ಯೂಷನ್ ಬ್ಲ್ಯಾಂಕ್ ತೊಗೊಳ್ತೀರಾ. ಎಲ್ಲದಕ್ಕೂ 18 ml 1 molar ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀರಾ. 16 ml ಸ್ಯಾಚುರೇಟೆಡ್ ಇದು ಯೂಸ್ ಮಾಡಿರ್ತೀರಾ. ಮಾಲ್ಬ್ರೇಟ್ ಸೊಲ್ಯೂಷನನ್ನು ಎಲ್ಲದಕ್ಕೂ ಸೇಮ್ ಆ್ಯಡ್ ಮಾಡ್ತೀರಾ. ಸೊ ಎಲ್ಲನೂ 100 mlಗೆ ಮೇಕಪ್ ಮಾಡಬೇಕು. ಎಲ್ಲ ಎಷ್ಟು ಆ್ಯಡ್ ಮಾಡಿದ್ರಿದ್ದು ಎಲ್ಲ ಆ್ಯಡ್ ಮಾಡಿದ್ರೆ 100 ml ಆಗಬೇಕು. ನೆಕ್ಸ್ಟ್ ಇದು 1 ಹಾಕಿದ್ವಿ, ಅದಕ್ಕೆ ಇದು 63, ಇದು 2 ಹಾಕಿದ್ವಿ, ಇದು 62, ಇದು 4 ಹಾಕಿದ್ವಿ, ಇದು 60, ಇದು 8 ಹಾಕಿದ್ವಿ, ಇದು 56. ಅದೇ ಥರ ಅನ್ನೋನು ಹಾಕ್ಕೊಳ್ತೀವಿ. ಎಲ್ಲನೂ ನಾನು ಏನು ಮಾಡಬೇಕು, 20 minutes ಬಿಡಬೇಕು. ಅದಾದಮೇಲೆ ಟರ್ಬಿಡಿಟಿ ಏನಿದೆ ಅಂತ ನಾನು ಮೆಷರ್ಮೆಂಟ್ ಮಾಡಬೇಕು. ಸೊ ಟರ್ಬಿಡಿಟಿ ಯೂಸಿಂಗ್ ಅನ್ ಇನ್ಸ್ಟ್ರುಮೆಂಟಲ್ ರೆಸ್ಪಾನ್ಸ್ ವರ್ಸಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಫಾಸ್ಫೇಟ್ ಅಯಾನ್ ಪ್ಲಾಟ್ ಮಾಡ್ತೀನಿ. ಅದರಿಂದ ನನಗೆ ಕಾನ್ಸಂಟ್ರೇಷನ್ ಆಫ್ ದಿ ಫಾಸ್ಫೇಟ್ ಅಯಾನು ನನಗೆ ಬರ್ತಾ ಹೋಗುತ್ತೆ. ಅದೇ ಥರ ನನಗೆ ಸಲ್ಫೇಟ್ ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ ಬೇರಿಯಂ ಸಲ್ಫೇಟ್ ಹಾಕ್ಕೊಳ್ತೀವಿ. ಸೇಮ್ ಥಿಯರಿನೂ ಅದೇ ಥರ ಇರುತ್ತೆ. ಬೇರೆ ಬೇರೆ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಪೊಟ್ಯಾಷಿಯಮ್ ಸಲ್ಫೇಟ್ ಸೊಲ್ಯೂಷನ್ನು ಇದೇ ಥರ ಪ್ರತಿಯೊಂದು ರಿಯೇಜೆಂಟ್ ಆ್ಯಡ್ ಮಾಡ್ಕೊಳ್ತೀವಿ. ಅದೇ ಥರ ಸಿವಿಡ್ ಬೇರಿಯಂ ಕ್ಲೋರೈಡ್ ಎಲ್ಲದಕ್ಕೂ ಸೇಮ್ ಹಾಕ್ತೀವಿ. ಒಂದು ಬ್ಲ್ಯಾಂಕ್ ಮಾಡ್ಕೊಳ್ತೀವಿ. ಅನ್ನೋನ್ ಏನಿದೆ ಅಂತ ನಾನು ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆವಾಗ ನನಗೆ ಪ್ರತಿಯೊಂದಕ್ಕೂ ಟರ್ಬಿಡ್ ಬರುತ್ತೆ. ಸೊ ಅದನ್ನು ಪ್ಲಾಟ್ ಮಾಡ್ತೀನಿ. ಪ್ಲಾಟ್ ಮಾಡಿದಾಗ ನನಗೆ ಕಾನ್ಸಂಟ್ರೇಷನ್ ಆಫ್ ಸಲ್ಫೇಟ್ ಅಯಾನ್ ಅನ್ನೋನ್ಸ್ ಅದು ಎಷ್ಟಿದೆ ಅಂತ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ನೀವು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಇನ್ ಡೀಟೇಲಾಗಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಹೇಳಿದ್ದೀನಿ, ಹೇಳೋದು ಬೇಡ ಅಂತ ನಾನು ಇಲ್ಲಿ ಇನ್ ಡೀಟೇಲಾಗಿ ಹೇಳ್ತಾ ಇಲ್ಲ. ಯಾವ್ಯಾವ ಪಾಯಿಂಟ್ ನೀವು ಬರೀಬೇಕು, ಯಾವ್ಯಾವ ಪಾಯಿಂಟ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ 5 ಮಾರ್ಕ್, ಅದನ್ನಷ್ಟೇ ನಾನು ಇನ್ ಡೀಟೇಲಾಗಿ ಇಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.